ರಿಷಿ ಸರ್, ರಿಷಿ ಸರ್, ನಿಮ್ಗೋಸ್ಕರ ನಾನೇ ಜ್ಯೂಸ್ ಮಾಡ್ಕೊಂಡ್ ಬಂದಿದ್ದೀನಿ, ತಗೊಳ್ಳಿ. ನೀನಾ? ಹಾ ರಿಷಿ ಸರ್. ಕುಡೀರಿ ಸರ್. ಸೊ ಹೇಗಿದೆ? ನೈಸ್. ಥ್ಯಾಂಕ್ ಯು ರಿಷಿ ಸರ್. ಅನಿಕಾ, ನೀನು ತುಂಬಾನೇ ಬದಲಾಗಿದ್ಯಾ. ನೋ ರಿಷಿ ಸರ್, ನಾನು ಫಸ್ಟ್ ಇಂದಾನು ಹೀಗೆ ಇರೋದು. ಎಲ್ಲರೂ ನನ್ನ ಬೇರೆ ತರ ಅನ್ಕೊಂಡಿದ್ರು ಅಷ್ಟೇ. ಯಾರು ನನ್ನ ಅರ್ಥನೇ ಮಾಡ್ಕೊಂಡಿಲ್ಲ. ಬಟ್ ಅಡ್ಗೆ ಮಾಡೋದನ್ನ ಈಗ ಕಲ್ತಿದ್ದೀನಿ. ರಿಷಿ ಸರ್, ಅಡ್ಗೆ ಮಾಡೋದ್ರಲ್ಲಿ ಎಷ್ಟು ಖುಷಿ ಸಿಗುತ್ತೆ ಗೊತ್ತಾ? ಅದರಲ್ಲೂ ನಾವು ಮಾಡೋ ಅಡ್ಗೆ ಮನೆಯವ್ರು ಎಲ್ಲರೂ ಇಷ್ಟಪಟ್ಟು ತಿಂದ್ರೆ ಅದಕ್ಕಿಂತ ಸ್ಯಾಟಿಸ್ಫ್ಯಾಕ್ಷನ್ ಇನ್ನೊಂದಿಲ್ಲ. ಗುಡ್. ರಿಷಿ, ನನ್ನಲ್ಲಿ ಈ ಚೇಂಜಸ್ ನೋಡಿ ಖುಷಿ ಆದೆ ಅಲ್ವಾ? ನಾನಿನ್ ಮುಂದೆ ಹೀಗೆ ಇರ್ತೀನಿ. ನಿನ್ ಮನ್ಸಲ್ಲಿ ನಿಧಾನಕ್ಕೆ ಸ್ಥಾನ ಪಡ್ಕೋತೀನಿ. ನಿನ್ನ ಪೂರ್ತಿಯಾಗಿ ಆವರಿಸ್ಕೋತೀನಿ. ನಮಸ್ತೆ ಸರ್. ಅಮರೇನಾದ್ರೂ ನಿನ್ಗೆ ಫೋನ್ ಮಾಡಿದ್ದ? ಇಲ್ಲ ಸರ್, ಅಣ್ಣ ಎಲ್ಲಿದ್ದಾನೆ ಅಂತ ಗೊತ್ತಾಗ್ಲಿಲ್ಲ. ಅವನೇನಾದ್ರೂ ಫೋನ್ ಮಾಡಿದಿದ್ರೆ ನಾನು ಮೊದಲು ರಿಷಿ ಸರ್ಗೆ ತಿಳಿಸ್ತಾ ಇದ್ದೆ. ನಾನು ಕೂಡ ತುಂಬಾ ಕಡೆ ವಿಚಾರಿಸಿದೆ ಸರ್, ಆದ್ರೆ ಅಣ್ಣ ಎಲ್ಲಿದ್ದಾನೆ ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಕಾಲ್ ಮಾಡೋಣ ಅಂತ ತುಂಬಾ ಸಲ ಅನ್ಕೊಂಡೆ. ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಹಾಗಾಗಿ ಸುಮ್ಮನಾದೆ ಸರ್. ನಾವು ಎಲ್ಲ ಕಡೆ ಹುಡುಕ್ತಾ ಇದೀವಪ್ಪ. ಪೊಲೀಸ್ನವರು ಹುಡುಕ್ತಾ ಇದ್ದಾರೆ. ಆದ್ರೆ ಅಮರ್ ಬಗ್ಗೆ ಎಲ್ಲೂ ಒಂದು ಸಣ್ಣ ಸುಳಿವು ಸಿಗ್ತಿಲ್ಲ. ನನಗಂತೂ ರಚನಾಗೆ ಹೇಗ್ ಸಮಾಧಾನ ಮಾಡಬೇಕು, ಅವಳ ಹತ್ರ ಏನ್ ಮಾತಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಮತ್ತೆ ಈಗ ಏನ್ ಮಾಡೋದು ಸರ್? ಏನಪ್ಪ, ನಿನಗ್ ತಿಳಿದ ಹಾಗೆ ಅಮರ್ಗೆ ಯಾರಾದ್ರೂ ವೈರಿಗಳಿದ್ರ? ಅಂದ್ರೆ ಯಾವಾಗಾದ್ರೂ ಜಗಳ ಆಗಿದ್ದು ಆ ಥರದ್ದೇನಾದ್ರು? ಇಲ್ಲ ಸರ್, ಆತರ ಎಲ್ಲ ಏನೂ ಇಲ್ಲ. ಅಲ್ಲಪ್ಪ, ಅಮರ್ ಮೊದಲು ಸಣ್ಣ ಪುಟ್ಟ ಕಳ್ತನ ಅದು ಮಾಡ್ತಿದ್ದ. ಆ ಟೈಮಲ್ಲಿ ಯಾರ ಜೊತೆಗಾದ್ರೂ ಕ್ಲಾಸಸ್ ಆಗಿರ್ಬೋದಲ್ವಾ? ಹಾಗೇನಾದ್ರೂ ಇದ್ರೆ ನಮ್ಗೊಂಚೂರು ಇನ್ಫಾರ್ಮೇಶನ್ ಸಿಕ್ಕರೆ ಒಳ್ಳೇದಲ್ವಪ್ಪ. ಇಲ್ಲ ಸರ್, ಅಣ್ಣನಿಗೆ ಶತ್ರುಗಳು ಅಂತ ಯಾರು ಇರಲಿಲ್ಲ. ಅವನ್ ಜಗಳ ಮಾಡಿದ್ದು ಕೂಡ ನಾನು ಯಾವತ್ತೂ ನೋಡಿಲ್ಲ. ಅವ್ರಿಗೆ ಯಾರಾದ್ರೂ ಫ್ರೆಂಡ್ಸ್ ಇದ್ರ? ಅವ್ರ ಬಗ್ಗೆ ಏನಾದ್ರು ಗೊತ್ತಾಗ್ಬೋದಾ? ಅಣ್ಣಂಗ್ ಫ್ರೆಂಡ್ಸ್ಗಳು ಅಂದ್ರೆ ಒಂದಷ್ಟು ಜನ ಪೊಲೀಸ್ನವರು. ಅದ್ ಬಿಟ್ರೆ ಜೈಲಲ್ಲಿ ಇದ್ದವರೆಲ್ಲ ಅವನಿಗೆ ಫ್ರೆಂಡ್ಸೇ ಸರ್. ಯಾಕೆ ಅಂತಂದ್ರೆ ಅಣ್ಣ ಆಗಾಗ ಜೈಲ್ಗೆ ಹೋಗ್ತಿದ್ನಲ್ಲ, ಹಂಗಾಗಿ ಅಲ್ಲಿರೋರೆಲ್ಲ ಅವನಿಗೆ ತುಂಬಾ ಚೆನ್ನಾಗಿ ಗೊತ್ತು ಸರ್. ಅಣ್ಣ ಏನ್ ಕೆಲಸ ಹೇಳಿದ್ರು ಅವರೆಲ್ಲ ಮಾಡೋ ತರ ಇಟ್ಕೊಂಡಿದ್ದ ಸರ್. ಏನಪ್ಪ ನೀನು ಅದೇನೋ ದೊಡ್ಡ ವಿಷಯ ಅನ್ನೋ ತರ ಹೆಮ್ಮೆಯಿಂದ ಹೇಳ್ಕೊತಿದ್ಯಲ್ಲ, ಜೈಲಲ್ಲಿರೋರೆಲ್ಲ ಅವನ ಸ್ನೇಹಿತರು ಅಂತ. ಹಂಗಲ್ಲ ಸರ್, ಅಣ್ಣನ್ಗೆ ಅಂತವರೆಲ್ಲ ಗೊತ್ತು ಅಂತ ಹೇಳಿದೆ. ಸರಿ, ಅವ್ರ ಬಗ್ಗೆ ನಂಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಡು. ಅವರ ಮನೆ ಅಡ್ರೆಸ್ಸು, ಫೋನ್ ನಂಬರು ಅದೆಲ್ಲ ಬೇಕಾಗತ್ತೆ. ಸರ್, ಯಾರ್ಯಾರ್ದು ಅಂತ ಕೊಡೋದು? ಜೈಲಲ್ಲಿ 200-300 ಜನ ಇರ್ತಾರೆ. ಅವರೆಲ್ಲರೂ ಅಣ್ಣಂಗೆ ಗೊತ್ತಿರೋರೆ. ಅಲ್ಲಪ್ಪ, ಅದರಲ್ಲಿ ಅವನಿಗೆ ಕ್ಲೋಸ್ ಫ್ರೆಂಡ್ಸು ಅಂತ ಕೆಲವರು ಇರ್ತಾರಲ್ವಾ? ಅವ್ರ ಬಗ್ಗೆ ಒಂಚೂರು ಅವರ ಅಡ್ರೆಸ್ಸು, ಫೋನ್ ನಂಬರು ನಂಗೆ ಒಂಚೂರು ಕಳಿಸ್ಕೊ. ಸರಿ ಸರ್, ಅಣ್ಣನಿಗೆ ಒಂದು 5-6 ಜನ ತುಂಬಾ ಕ್ಲೋಸ್ ಆಗಿದ್ದಾರೆ. ಅವ್ರ ಡೀಟೇಲ್ಸ್ನ ನಿಮಗೆ ಮೆಸೇಜ್ ಮಾಡ್ತೀನಿ. ಸರಿ, ಬರ್ತೀನಿ. ಓಕೆ, ಊಟ ರೆಡಿ ಇದೆ. ಎಲ್ರು ಬೇಗ ಬನ್ನಿ. ಕಮಾನ್. ಬಾಮ್ಮ, ಬಾರಿಶಿ. ಯು ನೋ ವಾಟ್, ಇವತ್ತು ನಾನೇ ಅಡ್ಗೆ ಮಾಡಿದ್ದು. ಸೊ ನಾನೇ ನನ್ನ ಕೈಯಾರ ಬಡಿಸ್ತೀನಿ. ಕಮ್ಲಿ, ಕೂತ್ಕೋ. ರಿಷಿ ಸರ್, 1 ನಿಮಿಷ, ನಾನೇ ಹಾಕ್ತೀನಿ. ಅನಿಕಾ, ಏನಂದೆ? ರಿಷಿ ಸರ್ ಅಂದೆ.
ಇದೇನಿದನಿಕ ರಿಷಿ ಸರ್ ಅಂತಿದ್ಯಾ ಹೊಸದಾಗಿ? ಆಕ್ಚುಲಿ ಅಜ್ಜಿ, ಗುರುಗಳಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ನೀವೇ ಅಲ್ವಾ ಹೇಳಿದ್ದು? ರಿಷಿ ಸರ್ ನನಗೆ ಪಾಠ ಹೇಳ್ಕೊಡೋರು. ಅದು ಅಲ್ಲದೆ ಸಪ್ಲಿಮೆಂಟರಿ ಟೈಮಲ್ಲಿ ಅವರೇ ನನಗೆ ಗೈಡ್ ಮಾಡಿದ್ದು. ಕಮ್ಲಿನೂ ಹಾಗೆ ಹೇಳಿದ್ಲು. ಸೊ ಇನ್ಮುಂದೆ ನಾನು ರಿಷಿ ಸರ್ ಅಂತಾನೆ ಕರೆಯೋದು. ರಿಷಿ ಸರ್, ಈಗ ನಿಮಗೆ ಕಷ್ಟ ಆದರೂ ಮುಂದೆ ಇಷ್ಟ ಆಗತ್ತೆ. ರಿಷಿ ಸರ್, ಅಡುಗೆ ಎಲ್ಲ ನಾನೇ ಮಾಡಿದ್ದು. ಹೇಗಿದೆ? ಏನಾಯ್ತು ಶಂಭು? ಸರ್ ಗಂಟ್ಲು ಹಿಡ್ಕೋತು ಸರ್. ನೀರು ಕುಡಿಯಪ್ಪ. ಸರಿ ಅಜ್ಜಿ. ಸರ್, ಊಟ ಹೇಗಿದೆ ಅಂತ ಹೇಳಲೇ ಇಲ್ಲ. ಚೆನ್ನಾಗಿದೆ. ಯು ನೋ ವಾಟ್, ಇದು ನನ್ನ ಫೇವ್ರೆಟ್ ಪಲ್ಯ. ಇನ್ನೂ ಸ್ವಲ್ಪ ಹಾಕ್ಸ್ಕೊಳ್ಳಿ. ಬೇಡ ಬೇಡ, ಪ್ಲೀಸ್ ರಿಷಿ ಸರ್, ಪ್ಲೀಸ್, ಜಸ್ಟ್ ಅ ಲಿಟಲ್ ಬಿಟ್. ಸಾಕು. ರಿಷಿ ಸರ್, ಪಲ್ಯ ಇಷ್ಟ ಆಯ್ತಾ? ಚೆನ್ನಾಗಿದೆ. ಆಕ್ಚುಲಿ ನೀನ್ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯ ಅಂತ ಹೇಳಿದ್ರೆ ನಂಗೆ ಆಶ್ಚರ್ಯ ಆಗ್ತಿದೆ. ಥ್ಯಾಂಕ್ ಯು ರಿಷಿ ಸರ್. ಯಾಕೆ ಕಮಲಿ, ಪಾಯಸ ಖಾರ ಇದೆಯಾ? ನೀರು ಕುಡಿ. ಬೇಬಿ, ಏನ್ ಹೀಗೆ ಕೇಳ್ತಿದ್ಯಾ? ಪಾಯಸ ಎಲ್ಲಾದ್ರೂ ಖಾರ ಇರುತ್ತಾ? ನೋ ಮಾಮ್, ಕಮಲಿ ಮುಖ ಯಾಕೋ ಒಂಥರ ಇದೆ. ಸೊ ಪಾಯಸ ಖಾರ ಇದೆಯೇನೋ ಅಂತ ಕೇಳಿದೆ ಅಷ್ಟೇ. ಕಮಲಿ ಅವರ ಏನಾಯ್ತು? ಏನಿಲ್ಲ ಸರ್. ಸರ್, ಪಾಯಸ ಇನ್ನು ಸ್ವಲ್ಪ ಹಾಕೊಳ್ಳಿ. ಸಾಕು. ಜಸ್ಟ್ ಒನ್ ಮೋರ್ ಸ್ಪೂನ್ ಪ್ಲೀಸ್. ಇಲ್ಲ ಬೇಡ, ಇದೇ ಜಾಸ್ತಿ. ಜಸ್ಟ್ ಅ ಲಿಟಲ್ ಬಿಟ್. ಅನಿಕ, ಇಷ್ಟ ಇಲ್ದಿರೋ ಊಟನ ಬಲವಂತ ಮಾಡಿ ಬಡಿಸ್ಬಾರ್ದು. ರುಚಿ ಅನ್ಸಲ್ಲ, ವಾಕರಕ್ಕೆ ಬರುತ್ತೆ. ಉರ್ಮಿಳಾ ಚಿಕ್ಕಮ್ಮ, ಯಾಕೆ ಇಲ್ಲಿ ಕರ್ಕೊಂಬಂದೆ? ಅಲ್ಲಿ ಜಾಸ್ತಿ ಹೊತ್ತಿರೋಕ್ಕಾಗಿಲ್ವಾ? ಇಲ್ಲ ಚಿಕ್ಕಮ್ಮ, ನಮ್ ಜಾಗದಲ್ಲಿ ನಾವಿದ್ರೆ ಯಾವುದೇ ತರ ಸಮಸ್ಯೆ ಆಗಕ್ಕಿಲ್ಲ. ಅದೇ ಬೇರೆಯವ್ರ ಜಾಗಕ್ಕೆ ಹೋಗಕ್ ಪ್ರಯತ್ನ ಪಟ್ರೆ ಹೆಂಗೋಗಿ ನಿಂತ್ಕೊಂಡ್ರು ತುಂಬಾ ಹೊತ್ತಿರಕ್ ಆಗಕ್ಕಿಲ್ಲ ಚಿಕ್ಕಮ್ಮ.
ಯಾಕಂದ್ರೆ ಅದು ಬೇರೆಯವ್ರ ಸ್ಥಾನ ಆಗಿರ್ತೈತೆ. ಹೌದು ಚಿಕ್ಕಮ್ಮ, ನೀವು ನನ್ನ ತವ ಏನೋ ಒಂದು ಚಾಲೆಂಜ್ ಮಾಡಿದ್ರಲ್ಲ, ಅದೇ 15 ದಿವಸದಾಗೆ ನನ್ನ ಗಂಡನ್ನು ದೂರ ಮಾಡ್ತೀನಿ ಅಂತ. ಆ ಚಾಲೆಂಜ್ ಏನಾಯ್ತು? ಅದನ್ನೇ ಕೇಳೋಣ ಅಂತ ಕರ್ಕೊಂಬಂದೆ. ಹೇಳಿ ಚಿಕ್ಕಮ್ಮ, ಆ ಚಾಲೆಂಜು ಎಲ್ಲಿ ಗಂಟ ಬಂತು? ಪಾಪ ನೀವೇನೋ ಗೆಲ್ಲಕ್ಕೆ ಪ್ರಯತ್ನ ಪಡ್ತಾನೆ ಇದ್ದೀರಾ, ಆದ್ರೆ ನಿಮ್ಮಿಂದ ಆಯ್ತಿಲ್ಲ ಅಲ್ವಾ? ಅವತ್ತು ನೀವು 2020 ಓವರಲ್ಲಿ ಮುಗಿಸ್ತೀನಿ ಅಂತ ಹೇಳಿದ್ರಿ ಅಲ್ವಾ? ಆದ್ರೆ ಇದು ಟೆಸ್ಟ್ ಮ್ಯಾಚ್ ತರ ಎಳ್ಕೊಂಡು ಹೋಯ್ತಾನೇ ಆಯ್ತಲ್ಲ ಚಿಕ್ಕಮ್ಮ, ಮುಗಿತಾನೆ ಇಲ್ಲ. ಸುಮ್ನೆ ಮಲ್ಗಿರೋ ಹಾವನ್ನ ಕೆಣಕ್ಕೆ ಎಬ್ಬಿಸಿದ್ರೆ ಏನಾಗುತ್ತೆ ಅಂತ ನಿನಗೆ ಗೊತ್ತಿಲ್ಲ ಕಮಲಿ. ನ್ಯಾಯವಾಗಿರೋ ಹೆಣ್ಣಿಗೆ ಬೇಕು ಬೇಕು ಅಂತಾನೆ ಅನ್ಯಾಯ ಮಾಡಕ್ ಬಂದ್ರೆ ಏನಾಯ್ತೈತೆ ಅಂತ ನಾನ್ ತೋರಿಸ್ತೀನಿ. ನೋಡಿ ಚಿಕ್ಕಮ್ಮ, ನಾನ್ ನಿಮ್ಮಿಂದ ಚಿಕ್ಕವಳಾದ್ರೂ ನಿಮ್ಗೊಂದು ಬುದ್ಧಿ ಮಾತು ಹೇಳ್ತೀನಿ. ನಿಮ್ ಮಗಳಿಗೆ ಸರಿಯಾಗಿ ಬದುಕೋದನ್ನ ಹೇಳ್ಕೊಡಿ. ಏಯ್, ನಾನ್ ದಿಟನೇ ಹೇಳ್ತಿದ್ದೀನಿ ಚಿಕ್ಕಮ್ಮ, ಯಾಕಂದ್ರೆ ನೀವು ಅವಳಿಗೆ ಸರಿಯಾದ ಸಂಸ್ಕಾರನ ಹೇಳ್ಕೊಟ್ಟೇ ಇಲ್ಲ. ನೀವು ಅವಳನ್ನ ಕರೆದು ಬೇರೆಯವ್ರ ಮದ್ವೆ ಆಗಿರೋ ಗಂಡಸ್ನ ಬಯಸ್ಬಾರ್ದು, ಅವ್ರ ಜೊತೆ ಸಲ್ಗೆ ಆಗಿರ್ಬಾರ್ದು ಅಂತ ಹೇಳ್ಕೊಡಿ. ನೀವ್ಯಾವತ್ತೂ ಅದನ್ನ ಹೇಳ್ಕೊಟ್ಟಿಲ್ಲ. ಆದ್ರೆ ಅವಳು ನಮ್ಮ ಮನೆಗೆ ಬಂದಾಗ ಅವಳ ಕಪಾಲಕ್ಕೆ ಬರ್ಸಿ ನಾನ್ ಹೇಳ್ಕೊಟ್ಟಿದ್ನಿ. ಆದ್ರೂ ಅರ್ಥ ಮಾಡ್ಕೊಳ್ದೆ ಈಗ ಮತ್ತೆ ಹಂಗೆ ಮಾಡ್ತಾವಳೆ. ಏನ್ ಮಾಡೋದು? ನೀವ್ ಅವಳಿಗೆ ಬುದ್ಧಿ ಹೇಳಕ್ ಆಗಕ್ಕಿಲ್ವೇ? ಯಾಕಂದ್ರೆ ನೀವು ಮಾಡಿದ್ದು ಅದೇ ಕೆಲಸ ಅಲ್ವಾ? ಕಮಲಿ, ಎಪ್ತಿ ಮಾಡಿ ಕಳಿ ಚಿಕ್ಕಮ್ಮ. ನನ್ನ ಅವ್ವನಿಂದ ನನ್ನ ಅಪ್ಪನ್ನ ನೀವು ಕಿತ್ಕೊಂಡಂಗೆ ನಿಮ್ಮ ಮಗಳು ನನ್ನ ಗಂಡನ ನನ್ನಿಂದ ಕಿತ್ಕೊಳಕ್ ಆಗಕ್ಕಿಲ್ಲ. ಯಾಕಂದ್ರೆ ನೀವು ಮಾಡಿದಿನ ನನ್ನ ಅವ್ವ ಸಹಿಸ್ಕೊಂಡಂಗೆ ನಿಮ್ಮ ಮಗಳು ಮಾಡೋದಿನ ನಾನ್ ಸಹಿಸ್ಕೊಳಕಿಲ್ಲ. ನನ್ನ ಅಪ್ಪನಿಂದ ದೂರ ಇದ್ದು ನನ್ನ ಅವ್ವ ಕಷ್ಟಪಟ್ಟಿದ್ದನ್ನ ನಾನ್ ನೋಡ್ಕೊಂಡು ಬೆಳಿತೀನಿ. ಆ ಪರಿಸ್ಥಿತಿ ನನ್ನ ಮಗು ಬರಕ್ಕೆ ನಾನ್ ಬಿಡಕ್ಕಿಲ್ಲ. ಜೀವನ ಪರ್ಯಂತ ನನ್ನ ಗಂಡನ ಜೊತೆ ನಾನು ಬದುಕ್ತೀನಿ. ಅಂದ್ರೆ ನನ್ನ ಗಂಡನ್ನ ನನ್ನಿಂದ ದೂರ ಮಾಡಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ನನ್ನ ಗಂಡ ನನಗೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟವ್ರೆ. ಅವರೇ ನನ್ನ ಸರ್ವಸ್ವ. ಅವ್ರನ್ನ ಉಳಿಸ್ಕೊಳಕ್ಕೋಸ್ಕರ ನಾನು ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಯ್ತೀನಿ. ಇದನ್ನ ನೀವು ನಿಮ್ಮ ಮಗಳಿಗೆ ಹೇಳಿ. ಹಾ, ಅವಳಿಗೆ ಹೇಳಕ್ಕೂ ಮೊದಲು ನೀವು ತಿಳ್ಕೊಳ್ಳಿ. ರಮೇಶ್, ಎಲ್ಲ ಹೋಗಿದ್ರಿ? ಹೇಳಿದ್ನಲ್ಲ ತಾರ, ಅಮರ್ ಬಗ್ಗೆ ವಿಚಾರಿಸ್ಕೊಂಬರಕ್ ಹೋಗಿದ್ದೆ. ಅವನ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಹಾ, ಒಂದಷ್ಟು ಇನ್ಫಾರ್ಮೇಶನ್ ಸಿಕ್ಕಿದೆ. ಅಮ್ಮ ಫ್ರೆಂಡು ಆ ಹುಡುಗ HMT ಅನ್ನೋನು ಸಿಕ್ಕಿದ. ಅಮರ್ಗಿದ್ದ ಫ್ರೆಂಡ್ಸು ಅಡ್ರೆಸ್ಸು, ಫೋನ್ ನಂಬರ್ಸು ಏನಾದರೂ ಒಂಚೂರು ಡೀಟೇಲ್ಸ್ ಇದ್ರೆ ನಾನು ಕೊಡಪ್ಪ ಅಂತ ಹೇಳಿದೆ. ಕಳಿಸ್ಕೊಟ್ಟಿದ್ದ. ಅದರಲ್ಲಿ ಕೆಲವರಿಗೆ ಫೋನ್ ಟ್ರೈ ಮಾಡಿದೆ, ಕೆಲವರು ನಾಟ್ ರೀಚೇಬಲು, ಸ್ವಿಚ್ ಆಫ್ ಅಂತ ಬರ್ತಿದೆ. ಅವನಿಗೂ ವಿಷಯ ತಿಳಿಸ್ದೆ. ಸೊ ಕೆಲವು ಫ್ರೆಂಡ್ಸ್ ಮನೆಗಳನ್ನ ನಾನೇ ಕರ್ಕೊಂಡೋಗಿ ತೋರಿಸ್ತೀನಿ ಸರ್, ಹೋಗಿ ಬರೋಣ ಅಂತ ಹೇಳಿದ್ದಾನೆ. ಅಲ್ಲ ರಮೇಶ್, ಮನೆಗೆ ಹೋಗಿ ವಿಚಾರಿಸೋದು ಆಗೋ ಮಾತಾ? ಹೋಗ್ಬೇಕು ತಾರ, ಹೋಗಿ ವಿಚಾರಿಸ್ಬೇಕು. ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು. ಯಾರ್ದಾದ್ರೂ ಒಬ್ಬರಿಂದ ಆದ್ರೂ ನಮಗೆ ಅಮರ್ ಬಗ್ಗೆ ಒಂದು ಸಣ್ಣ ಸುಳಿವಾದ್ರೂ ಸಿಗ್ಬೋದಲ್ವಾ? ಹೇಗಾದ್ರೂ ಸರಿ ತಾರ, ನಾನಂತೂ ಖಂಡಿತ ಅಮರ್ನ ಹುಡುಕ್ತೀನಿ.
ಎಸ್. ಅಪ್ಪ, ರಚ್ಚು ಥ್ಯಾಂಕ್ ಯು ಸೋ ಮಚ್. ಡೋಂಟ್ ವರಿ ಕಂದ, ಅಮರ್ ಆದಷ್ಟು ಬೇಗ ಸೇಫಾಗಿ ಮನೆಗೆ ಬರ್ತಾರೆ. ಇರುವಂತ. ಐ ರಿಯಲಿ ಹೋಪ್ ಸೊ. ಸರಿ, ಊಟ ಮಾಡೋಣ. ಕಮಲಿ ಅವ್ರ ಅಜ್ಜಿ ಮನೆಗೆ ಹೋಗೋ ಗಡಿಬಿಡಿಲಿ ಅಡುಗೆನೇ ಮಾಡಿಲ್ಲ ಪಾಪ. ನಾನು ಆನ್ಲೈನಲ್ಲಿ ಆರ್ಡರ್ ಮಾಡ್ತೀನಿ. ಅಮ್ಮ, ನನಗೂ ಆರ್ಡರ್ ಮಾಡಿಬಿಡಿ. ಯಾಕಮ್ಮ? ನಾನು ಉಪವಾಸ ಮಾಡ್ತಿದ್ದೀನಿ. ಏನಮ್ಮ ನೀನು ಈ ರೀತಿ ಊಟ ನೀರು ಬಿಟ್ರೆ ಅಮರ್ ಸಿಕ್ಬಿಡ್ತಾನ? ಬೆಳಿಗ್ಗೆ ತಿಂಡಿ ಕೂಡ ತಿಂದಿಲ್ಲ ನೀನು. ನೋಡು, ಈ ರೀತಿ ಎಲ್ಲ ಮಾಡಿ ಹೆಲ್ತ್ ಹಾಳು ಮಾಡ್ಕೋಬೇಡ. ನಾನು ಆರ್ಡರ್ ಮಾಡ್ತೀನಿ, ನೀನು ಊಟ ಮಾಡಲೇಬೇಕು. ಅಮ್ಮ ಪ್ಲೀಸ್ ಫೋರ್ಸ್ ಮಾಡಬೇಡಿ. ಇವತ್ತು ಸಂಕಷ್ಟಹಾರ ಚತುರ್ಥಿ ಅಲ್ವಾ? ರಾತ್ರಿ ಪೂಜೆ ಆಗಿ ನೈವೇದ್ಯ ಆದ್ಮೇಲೆ ನಾನು ಊಟ ಮಾಡೋದು. ಹಾಗಲ್ಲ ರಚನಾ. ತಾರ, ಒಂದ್ಸರಿ ಹೇಳಿದ್ಯಲ್ಲ, ಅವಳನ್ನ ಫೋರ್ಸ್ ಮಾಡಬೇಡ ಬಿಡು. ರಚ್ಚು, ಓಕೆ, ನೀನು ಇವತ್ತು ಉಪವಾಸ ಮಾಡು, ನೋ ಪ್ರಾಬ್ಲಮ್. ಆದರೆ ಪ್ರತಿದಿನ ಹೀಗೆ ವ್ರತ ಅದು ಇದು ಅಂತ ಮಾಡಿ ಹೆಲ್ತ್ ಹಾಳು ಮಾಡ್ಕೋಬೇಡಮ್ಮ, ಪ್ಲೀಸ್. ಇಲ್ಲ ಅಪ್ಪ, ಅಮರ್ ಸಿಗೋವರೆಗೂ ನನ್ನ ಮನ್ಸಿಗೆ ಅನ್ಸಿದ ಪೂಜೆ ಹರಕೆ ಎಲ್ಲ ಮಾಡ್ತೀನಿ. ನೀವು ಯಾರು ತಡೆಯಂಗಿಲ್ಲ. ಸರಿ ಅಜ್ಜಿ. ಕಮಲಿ ಅವರೇ, ಹೊರಡೋಣ. ರಿಷಿ, ಏನಪ್ಪ ಇನ್ ಸ್ವಲ್ಪ ಹೊತ್ತಿರ್ಬೋದಲ್ವಾ? ಯಾಕಿಷ್ಟ ಅರ್ಜೆಂಟು? ಇಲ್ಲ ಅಜ್ಜಿ, ಮನೆಗೆ ಹೋಗ್ಬೇಕು. ಸರಿಮ್ಮ, 1 ನಿಮಿಷ ಇರು. ಊರ್ಮಿಳಾ, ಅರ್ಶಿನ ಕುಂಕುಮ ತಗೊಂಡ್ ಬಾ. ಕುಂಕುಮ ಇಟ್ಕೊಂಡು ಹೋಗಿವಂತೆ. ತಗೊಮ್ಮ. ಒಬ್ಬನ ಚಿಕ್ಕಮ್ಮ, 1 ನಿಮಿಷ. ನೀವು ತುಂಬ ಜೀವನ ಬದುಕಿರೋರು. ತಾಯಿ ಇಲ್ದಿರೋ ನನಗೆ ನೀವು ತಾಯಿ ಸ್ಥಾನ ಕೊಟ್ಟಿದ್ದೀರಾ. ನಿಮ್ಮ ಆಶೀರ್ವಾದ ನನಗೆ ತುಂಬಾನೇ ಮುಖ್ಯ ಚಿಕ್ಕಮ್ಮ. ನಿಮ್ಮ ಆಶೀರ್ವಾದ ತಗೊಳ್ಳೋದಕ್ಕೆ ನನಗೆ ಸ್ಯಾನೇನೆ ಖುಷಿ. ನೀವು ನನ್ನ ಅರಸ್ಬೇಕು ಚಿಕ್ಕಮ್ಮ. 100 ಕಾಲ ನನ್ನ ಹಣೆಯಾಗಿರೋ ಕುಂಕುಮ, ನನ್ನ ಕೊಳ್ಳಾಗಿರೋ ತಾಳಿ ಯಾವಾಗಲೂ ಹೀಗೆ ಇರಲಿ. ನನ್ನ ಗಂಡನ ಜೊತೆ ನಾನು ಖುಷಿಯಾಗಿ ಬಾಳಲಿ ಅಂತ ಆಶೀರ್ವಾದ ಮಾಡಿ ಚಿಕ್ಕಮ್ಮ. ರಿಷಿ ಸರ್, ಊರ್ಮಿಳಾ, ಏನ್ ನೋಡ್ತಾ ಇದೀಯಾ? ಅವರಿಬ್ರಿಗೂ ಆಶೀರ್ವಾದ ಮಾಡು. ಅನಿಕಾ, ದೇವ್ರ ಮನೆಯಿಂದ ಅಕ್ಷತೆ ತಗೊಂಡ್ ಬಾ. ಏಯ್, ನನ್ನನ್ನ ಇಂಥ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕಿಸ್ತೀಯಾ? ನಾನು ಅಕ್ಷತೆ ಹಾಕಿದ ತಕ್ಷಣ ನೀನ್ ಹೇಳಿದ್ದೆಲ್ಲ ಆಗಲ್ಲ. ಊರ್ಮಿಳಾ, ಏನ್ ನೀನು ಅಕ್ಷತೆ ಹಾಕುವಾಗ ಬಾಯಿ ತುಂಬ ಹರಿಸಿ ಆಶೀರ್ವಾದ ಮಾಡಬೇಕು.
ನೀನ್ ನೋಡಿದ್ರೆ ಹಾಗೆ ಆಗ್ತಾ ಇದೆಯಲ್ಲ. ಆಶೀರ್ವಾದ ಮಾಡು. ದೀರ್ಘ ಸುಮಂಗಲಿ ಭವ. ಥ್ಯಾಂಕ್ಸ್ ಚಿಕ್ಕಮ್ಮ, ನೀವು ಆಶೀರ್ವಾದ ಮಾಡಿದ್ದು ಅದು ಯಾವ್ರೆ ನಂಗೆ ಆಶೀರ್ವಾದ ಮಾಡ್ದಂಗಾಯ್ತು. ಸರ್ ಹೊರಡೋಣ. ಅಜ್ಜಿ ನಾವು ಹೋಗ್ಬಿಟ್ಟು ಬರ್ತೀವಿ. ಸರಿಮ್ಮ, ಒಳ್ಳೇದಾಗ್ಲಿ, ಹೋಗ್ಬನ್ನಿ.